ಸ್ನೇಹಿತರೆ ನಮಸ್ಕಾರ, ನಾನು ರವೀಂದ್ರ ಜೋಶಿ. ಬೆಳಗಿನ ಸಂಚಿಕೆಯಲ್ಲಿ ತಾನೇ ಹೇಳಿದ್ದೆ ಯಾವ ರೀತಿ ಜೋಧಪುರದಲ್ಲಿ ಜಿರಳೆಗಳನ್ನು ಅಟ್ಟಾಸಿಕೊಂಡು ಹೊಡೆಯಲಾಯಿತು ಮತ್ತು ಹೇಗೆ ಅವರ ಮೇಲೆ 7 ಜನರ ಮೇಲೆ ಪ್ರಕರಣವನ್ನು ದಾಖಲಿಸಲಾಯಿತು. ಇಡೀ ಸಮಾಜದ ಎಲ್ಲ ಸ್ತರಗಳ ಜನರು ಈಗ ಜಿರಳೆಗಳ ವಿರುದ್ಧವಾಗಿ ತಿರುಗಿ ಬಿದ್ದಿದ್ದಾರೆ. ಆದರೆ ವಿಪರ್ಯಾಸವೆಂದರೆ, ವಿರೋಧಾಭಾಸ ಏನೆಂದರೆ, ಸ್ವತಃ ಸರ್ಕಾರವೇ ಜಿರಳೆಗಳಿಗೆ ಮಣಿದು ಅವರ ಬೇಡಿಕೆಗಳನ್ನು ಈಡೇರಿಸುವ ಮಟ್ಟಕ್ಕೆ ಹೋಗಿದೆ. ಏನು ವಿಷಯ? ನನಗೆ ಈ ಶಾಲೆಗಳ ಕಾಯಕಲ್ಪ ಮಾಡೋದು, ದುರಸ್ತಿ ಮಾಡೋದು ಅಥವಾ ಶಿಕ್ಷಕರ ನೇಮಕಾತಿ ಮಾಡೋದು ಅತ್ಯಂತ ಸಂತೋಷ ಕೊಡುವಂಥ ವಿಚಾರ. ನಾನು ಯಾವಾಗಲೂ ಹೇಳ್ತೀನಿ, 2 ಸೆಕ್ಟರ್ಗಳನ್ನು ಯಾವತ್ತೂ ತುಂಬ ಚೆನ್ನಾಗಿ ನೋಡ್ಕೋಬೇಕು. 2 ಲಾಭ ಕೊಡುವಲ್ಲ, 2 ಸಮಾಜವನ್ನು ಸ್ವಸ್ಥವಾಗಿಡುವಂಥವು. ಒಂದು ಬೌದ್ಧಿಕವಾಗಿ, ಇನ್ನೊಂದು ದೈಹಿಕವಾಗಿ. ಒಂದು ಶಿಕ್ಷಣ ಇಲಾಖೆ ಶಾಲೆಗಳು ಸರಿಯಾಗಿಬಿಟ್ರೆ, ಸಮರ್ಪಕವಾದ ಶಿಕ್ಷಣವನ್ನು ನೀಡಿದರೆ ಪ್ರಬುದ್ಧ ಸಮಾಜ ನಿರ್ಮಾಣ ಆಗುತ್ತೆ. ಇನ್ನು ಆರೋಗ್ಯ, ಹೆಲ್ತ್ ಡಿಪಾರ್ಟ್ಮೆಂಟು ಚೆನ್ನಾಗಿ ನಿರ್ವಹಿಸಿಬಿಟ್ರೆ ರಾಜ್ಯದಲ್ಲಿ ಯಾವುದೇ ರೀತಿಯ ಸಮಸ್ಯೆಗಳೇ ಇರುವುದಿಲ್ಲ ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ. ಇವು 2 ಲಾಭದ ಖಾತೆಗಳಲ್ಲ, ಆದರೆ 2 ಸಮಾಜವನ್ನು ಸ್ವಸ್ಥವಾಗಿ ಇಡಬಲ್ಲವು ಅನ್ನುವಂಥ ಮಾತನ್ನು ಯಾವಾಗಲೂ ಹೇಳ್ತೇನೆ. ಆದರೆ ಇದನ್ನು ಸರಿಪಡಿಸಲಿಕ್ಕೆ ನಮಗೆ ಜಿರಳೆಗಳು ಬರಬೇಕಾ? ಅವರು ಬಂದು ಇಲ್ಲಿ ದಾದಾಗಿರಿ ಮಾಡಬೇಕಾ, ಗುಂಡಾಗಿರಿ ಮಾಡಬೇಕಾ, ಹೋಗಿ ಉಪಾಧ್ಯಾಯರನ್ನ ಹೊಡೆಯಲಿಕ್ಕೆ ಹೋಗಬೇಕಾ, ಇನ್ಸ್ಪೆಕ್ಷನ್ ಮಾಡ್ತೀನಿ ಅಂತ ಹೇಳಬೇಕಾ, ಇವರೇ ಕಾನೂನನ್ನು ಕೈಗೆ ತೆಗೆದುಕೊಂಡು ಈ ವ್ಯವಸ್ಥೆಯನ್ನು ಸರಿಪಡಿಸುವ ಮಟ್ಟಿಗೆ ಹೋಗಬೇಕಾ? ಇದು ನನ್ನ ಮೂಲ ಪ್ರಶ್ನೆ. ಈಗ ಸ್ಕೂಲ್ ಠೀಕ್ ಕರೋ ಅನ್ನುವಂಥ ಅಭಿಯಾನ ಅಂತ ಏನು ಶುರು ಮಾಡಿದ್ದಾರೆ ಇವರು, ಇದರ ಮೂಲ ಉದ್ದೇಶವೇ ಶಿಕ್ಷಣ ವ್ಯವಸ್ಥೆಯನ್ನು ಸರಿಪಡಿಸೋದಲ್ಲ. ಇವರ ಉದ್ದೇಶವೇ ಸರ್ಕಾರ ಹೇಗೆ ಸರಿಯಾಗಿ ನಿಭಾಯಿಸಲಿಕ್ಕಾಗ್ತಾ ಇಲ್ಲ, ಆಡಳಿತ ಯಂತ್ರ ಹೇಗೆ ಸರಿಯಾಗಿಲ್ಲ, ಹೇಗೆ ಈ ರಾಜ್ಯ ಸರ್ಕಾರ BJP ಸರ್ಕಾರ ಸರಿ ಇಲ್ಲ ಅನ್ನುವುದನ್ನು ಜಗತ್ತಿನೆದುರಿಗೆ ತೋರಿಸಬೇಕು ಎನ್ನುವ ಉದ್ದೇಶದಿಂದ ಮಾಡ್ತಾ ಇರುವಂಥ ಹೋರಾಟ ಇದು. ಇದ್ರ ಬಗ್ಗೆ ಅನುಮಾನವನ್ನು ಇಟ್ಕೋಬೇಡಿ, ಸಂದೇಹವನ್ನು ಇಟ್ಕೋಬೇಡಿ. 100ಕ್ಕೆ 100ರಷ್ಟು ಇದೇ ಅವರ ಅಜೆಂಡಾ. ಇವತ್ತು ಯಾರೋ ಭಾಳ ಚೆನ್ನಾಗಿ ಕಮೆಂಟ್ ಮಾಡಿದ್ರೆ, ಹಿಡನ್ ಅಜೆಂಡಾ ಅನ್ಬೇಡ್ರಿ. ಹಿಡನ್ ಅಜೆಂಡಾ ಅಲ್ಲ, ಇದು ಅಜೆಂಡಾ. ಇದು ಕರೆಕ್ಟು, ನೀವು ಹೇಳಿದ್ದು ಸರಿ ಇದೆ, ಅಜೆಂಡಾನೇ ಅದು. ಯಾಕೆಂದರೆ ಇವ್ರು ಹುಡುಕೊಂಡು ಹೋಗೋದು BJP ಸರ್ಕಾರ ಇರುವಲ್ಲಿ. ಹಾಗಾದರೆ ಈಗ BJP ಸರ್ಕಾರ ಇರುವ ರಾಜಸ್ಥಾನದಲ್ಲಿ ಜೈಪುರದಲ್ಲಿ ಗಲಾಟೆ ಇತ್ತು, ಜೈಪುರ ಪಕ್ಕದ ರಾಂಪುರ್ ಅನ್ನುವಂಥ ಗ್ರಾಮದಲ್ಲಿ, ಅದಾದಮೇಲೆ ಜೋಧ್ಪುರದಲ್ಲಿ ಆಯಿತು, ಬೇರೆ ಬೇರೆ ಕಡೆ ನಡೀತಾನೆ ಇದೆ. ಅಲ್ಲಿಯ ಶಿಕ್ಷಣ ಸಚಿವನ ಹೆಸರು ಮದನ್ ದಿಲಾವರ್ ಅಂತೇಳಿ. ನಿಮ್ಗೆ ಗೊತ್ತಿರಲಿ, ಈಗ BJP ಸರ್ಕಾರ ಬಂದಿದೆ ಇಲ್ಲಿ. ಇದ್ರ ಹಿಂದೆ ಇದ್ದ ಸರ್ಕಾರ ಯಾರದಲ್ಲಿ? ಕಾಂಗ್ರೆಸ್ ಸರ್ಕಾರ. ಕಾಂಗ್ರೆಸ್ ಸರ್ಕಾರ 5 ವರ್ಷ ಅತ್ಯಂತ ವಿಫಲವಾದಂಥ ಸರ್ಕಾರವನ್ನು ನಡೆಸಿರುವುದರಿಂದಾಗಿ, ಆಡಳಿತವನ್ನು ನಡೆಸಿರುವುದರಿಂದಾಗಿ ಸಚಿನ್ ಪೈಲಟ್ಟು ಮತ್ತು ಅಶೋಕ್ ಗೆಹ್ಲೋಟ್ಗೆ ನಿರಂತರವಾದಂಥ ಸಂಘರ್ಷ, ವೈಷಮ್ಯ, ಇನ್ನಿಲ್ಲದ ಹಾಗೆ ದ್ವೇಷದ ವಾತಾವರಣ ಇರುವುದರಿಂದಾಗಿ ಇಡೀ ಆಡಳಿತ ಯಂತ್ರ ಸಂಪೂರ್ಣವಾಗಿ ಕುಸಿದು ಹೋಗಿತ್ತು 5 ವರ್ಷಗಳ ಕಾಲ. ಅಶೋಕ್ ಗೆಹ್ಲೋಟ್ ಸಂದರ್ಭದಲ್ಲಿ ಆದಷ್ಟು ಭ್ರಷ್ಟಾಚಾರದ ಹಗರಣಗಳು ಬೇರೆ ಯಾವಾಗೂ ಆಗಲೇ ಇಲ್ಲ, ಅಷ್ಟು ಭ್ರಷ್ಟಾಚಾರದ ಪ್ರಕರಣಗಳು. ಹಾಗಿರುವಾಗ ಅದರ ನಂತರ ಬಂದಂಥ BJP ಸರ್ಕಾರ ರಾತ್ರೋರಾತ್ರಿ ಇಡೀ ವ್ಯವಸ್ಥೆಯನ್ನು ಬದಲಿ ಮಾಡ್ತೀನಿ ಅಂತ ಹೇಳಲಿಕ್ಕೆ ಈ ದೇಶದಲ್ಲಿ ಯಾವ ರಾಜ್ಯಗಳಿಗೂ ಸಾಧ್ಯ ಇಲ್ಲ. ಮೊದಲನೇದಾಗಿ ಅಲ್ಲಿ ಯೋಜನೆಗಳನ್ನು ಅನುಷ್ಠಾನಗೊಳಿಸಲಿಕ್ಕೆ ಫಂಡ್ ಇರೋದಿಲ್ಲ. ಎರಡನೇದ್ದು, ಅದಕ್ಕೆ ಬೇಕಾದಂಥ ಮೂಲ ಸೌಕರ್ಯಗಳು ಏನು ಮಾಡಬೇಕು ತಯಾರಿ ಮಾಡಲಿಕ್ಕೆ ಸಮಯ ಬೇಕಾಗತ್ತೆ. ಯಾರೂ ಕೂಡ ಈ ದೇಶವನ್ನು ರಾಮರಾಜ್ಯ ಮಾಡಲಿಕ್ಕೆ ಸಾಧ್ಯವಿಲ್ಲ. ರಾಮರಾಜ್ಯದೆಡೆಗೆ ನಮ್ಮ ನಡಿಗೆ ಅಂತ ಹೇಳ್ಬಹುದೇ ವಿನ ರಾಮರಾಜ್ಯ ಸೃಷ್ಟಿಯಾಗಿತ್ತು ಅಂತ ಹೇಳಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಹಾಗಿರುವಾಗ ಈ ಮದನ್ ದಿಲಾವರು ಇದ್ದಕ್ಕಿದ್ದ ಹಾಗೆ ಇಡೀ ರಾಜ್ಯದಲ್ಲಿರುವ ಎಲ್ಲ ಶಿಕ್ಷಣ ಇಲಾಖೆಯಲ್ಲಿರುವಂಥ ಎಲ್ಲ ಶಾಲೆಗಳನ್ನು ದುರಸ್ತಿ ಮಾಡಿಸ್ಬಿಡ್ತಾರೆ. ನಾಳೆ ಬೆಳಗ್ಗೆ ಎಲ್ಲ ಕಡೆ ಶಿಕ್ಷಕರ ನೇಮಕಾತಿ ಆಗಿಬಿಡುತ್ತೆ, ನಮ್ಮ ಮಕ್ಕಳೆಲ್ಲ ಸಾಕ್ಷರರಾಗಿಬಿಡ್ತಾರೆ ಅಂತ ನಾವು ಕನಸು ಕಾಣಲಿಕ್ಕೆ ಸಾಧ್ಯ ಇಲ್ಲ. ನನಗೆ ಅದರ ಬಗ್ಗೆ ಬೇಸರ ಇಲ್ಲ. ನನಗೆ ಇವರು ಬಂದು ಗೂಂಡಾಗಿರಿ ಮಾಡಿದ ತಕ್ಷಣ ಸರ್ಕಾರ 12,500 ಕೋಟಿ ರೂಪಾಯಿಗಳ ಶಾಲಾ ವ್ಯವಸ್ಥೆಯ ಮೂಲ ಸೌಕರ್ಯಕ್ಕೆ ಮತ್ತು ಬಿಲ್ಡಿಂಗ್ಗಳಿಗೆ ಒಂದು ಅನುದಾನವನ್ನು ಒದಗಿಸಿದಲ್ಲ, ಅದರ ಬಗ್ಗೆ ನನ್ನ ಅಭ್ಯಂತರ. ನೀವು 12,500 ಕೋಟಿ ರೂಪಾಯಿಯನ್ನು ಮುಂದಿನ ವರ್ಷದಲ್ಲಿ ಎಲ್ಲ ಶಾಲೆಗಳ ಮೂಲ ಸೌಕರ್ಯಕ್ಕೆ, ಕಟ್ಟಡಗಳಿಗೆ ಎಲ್ಲದಕ್ಕೂ ವಿನಿಯೋಗಿಸ್ತೀನಿ ಅಂತ ಮಾತು ಕೊಟ್ಟಿದ್ದೀರಿ. ಅದು ಒಳ್ಳೆಯದೇ. ಶಿಕ್ಷಣ ವ್ಯವಸ್ಥೆ ಸರಿ ಆದರೆ ಅದರಷ್ಟು ಸಂತೋಷ ಪಡೋರು ನಮ್ಮ ಬಿಟ್ಟರೆ ಬೇರೆ ಯಾರು ಇಲ್ಲಿಗೆ ಸಾಧ್ಯ ಇಲ್ಲ. ನೀವು ಯಾವಾಗ ಹೇಳಿದಿರಿ ಇದನ್ನ? ಮದನ್ ದಿಲಾವರು ಅಧಿಕಾರವನ್ನು ಸ್ವೀಕಾರ ಮಾಡಿದಾಗ, ಅಧಿಕಾರವನ್ನು ಸ್ವೀಕಾರ ಮಾಡಿ 6 ತಿಂಗಳು 8 ತಿಂಗಳು ಆದಮೇಲೆ ಹೇಳಿದ್ರು ಬೇಜಾರಿಲ್ಲ. ಯಾವಾಗ ನಿಮ್ಮನ್ನು ಬಂದು ಅಟ್ಟಾಡಿಸಿಕೊಂಡು ಹೋಗಿ ಜಿರಳೆಗಳು ಹೊಡಿಲಿಕ್ಕೆ ಶುರು ಮಾಡ್ತವೆ, ಯಾವಾಗ ಮೀಸೆಯನ್ನು ನಿಮ್ಮ ಮುಂದೆ ಅಲ್ಲಾಡಿಸ್ಲಿಕ್ಕೆ ಶುರು ಮಾಡ್ತವೆ, ಆವಾಗ ಗಾಬರಿಗೆ ಬಿದ್ದು
ಇನ್ನಿಲ್ಲದ ಹಾಗೆ ಟೆನ್ಷನ್ ಮಾಡಿಕೊಂಡು ಇದಕ್ಕಿದ್ದ ಹಾಗೆ ಅನೌನ್ಸ್ ಮಾಡೋದಿದೆಯಲ್ಲ, ಇದು ಏನನ್ನು ತೋರಿಸತ್ತೆ ಅಂತಂದರೆ ನೀವು ಜಿರಳೆಗಳಿಗೆ ಹೆದರಿದ್ದೀರಿ, ಅವರಿಗೆ ಸ್ಪಂದಿಸಿದ್ದೀರಿ ಅಲ್ಲ. ಈಗ ಆಶುತೋಷ್ ರಂಕ ಎಲ್ಲ ಕಡೆ ಮೊನ್ನೆ ಒಬ್ಬ ಸಬ್ ಇನ್ಸ್ಪೆಕ್ಟರ್ಗೆ ಹೊಡಿಲಿಕ್ಕೆ ಹೋಗಿದ್ದ ಇತ್ತ. ಎಲ್ಲ ಕಡೆ ಏನು ಹೇಳ್ಕೊತ ಓಡಾಡ್ತಾ ಇದ್ದಾನೆ, ನಾವು ಕೇಂದ್ರದ ಶಿಕ್ಷಣ ಸಚಿವರನ್ನೇ ಕೆಳಗಿಳಿಸಿದ್ದೀವಿ, ನೀನು ಯಾವ ಗಿಡದ ತಪ್ಪಲು ನಿನ್ನೂ ಸಸ್ಪೆಂಡ್ ಮಾಡ್ತೀವಿ ಅಂತ ಸಬ್ ಇನ್ಸ್ಪೆಕ್ಟರ್ಗೆ ಹೇಳ್ದ. ವಿಡಿಯೋ ಇದೆ ಅದರದ್ದು, ವಿಡಿಯೋ ನೋಡಿ ಅದನ್ನ. ಆ ರೀತಿ ಹೇಳಿದಂಥ ವ್ಯಕ್ತಿ ಸ್ವತಃ ರಾಜಸ್ಥಾನದ ಶಿಕ್ಷಣ ಸಚಿವ ಹಿಂದಿನ ದಿವಸ ಗಲಾಟೆ ಆಗುತ್ತೆ, ಮಾರನೇ ದಿವಸ 12,500 ಕೋಟಿ ರೂಪಾಯಿ ಬಿಡುಗಡೆ ಮಾಡ್ತಾ ಇದ್ದೀವಿ, ನಾವು ಶಾಲೆಗಳನ್ನ ಇಂಪ್ರೂವ್ ಮಾಡ್ತೀವಿ ಅಂತ ಹೇಳಿದರೆ, ನೀವು ಹೆದರಿಸಿದರೆ ಮಾತ್ರ ಕೆಲಸ ಮಾಡ್ತೀರಿ, ಜನ ಬಂದು ತಮ್ಮ ಆಶೋತ್ತರಗಳನ್ನು ನಿಮ್ಮ ಎದುರಿಗಿಟ್ಟರೆ ನೀವು ಅದಕ್ಕೆ ಬಗ್ಗೋದಿಲ್ಲ ಅನ್ನೋದನ್ನು ಮತ್ತೊಂದು ಸಲ ಸಾಬೀತುಪಡಿಸಿದ್ದೀರಿ. ಇದು ಯಾವ ರೀತಿಯ ಪ್ರೆಸಿಡೆನ್ಸಿ ಉಂಟು ಮಾಡುತ್ತೆ ಅಂದರೆ, ಇನ್ನು ಮುಂದೆ ದೇಶದಲ್ಲಿ ಅರಾಜಕತೆಯನ್ನು ಸೃಷ್ಟಿ ಮಾಡಿದರೆ, ಬೀಗಿಳಿದು ಹೋರಾಟ ಮಾಡಿದರೆ, ಸ್ಟ್ರೀಟ್ ಫೈಟ್ ಮಾಡಿದರೆ, ಕಂಡ ಸರ್ಕಾರಿ ಅಧಿಕಾರಿಗಳನ್ನು ಚಚ್ಚಿದರೆ ಆವಾಗ ಸರ್ಕಾರ ಎಚ್ಚೆತ್ತುಕೊಳ್ಳತ್ತೆ ಅಂತ ಖಚಿತ ಆಗಿಬಿಡುತ್ತೆ. ಅದಕ್ಕೆ ಬೇಕಾದಷ್ಟು ಉದಾಹರಣೆಗಳು. ನಿನ್ನೆ ಇನ್ನೊಂದು ಕಡೆ ಇಬ್ಬರು ಪೊಲೀಸರನ್ನ ಜೀವನ್ಮರಣ ಪರಿಸ್ಥಿತಿಗೆ ತಂದು ಹೊಡೆದಿದ್ದಾರೆ. ಹೇಗೆ ಹೊಡೆದ್ರು, ಯಾಕೆ ಹೊಡೆದ್ರು? ಪೊಲೀಸರಿಗೆ ಜನ ಹೊಡೆಯುವಷ್ಟು ಧೈರ್ಯ ಹೆಂಗೆ ಬಂತು ಅಂತಂದರೆ, ಸೋಷಿಯಲ್ ಮೀಡಿಯಾದಲ್ಲಿ ಆ ರೀತಿ ಪೊಲೀಸರಿಗೆ ಅಟ್ಟಾಡಿಸ್ಕೊಂಡು ಹೊಡೆದಂಥ ನೂರಾರು ರೀಲ್ಗಳನ್ನು ಈ ದೇಶದ 140 ಕೋಟಿ ಜನ ನೋಡಿದ್ದಾರೆ. 140 ಕೋಟಿ ಜನ ನೋಡಿಲ್ಲ, ಗ್ರಾಮೀಣ ಪ್ರದೇಶದವ್ರು ಭಾಳಷ್ಟು ಜನ ನೋಡಿಲ್ಲ ಅಂದ್ರೆ ಒಂದು 50-60 ಕೋಟಿ ಜನ ನೋಡಿರ್ತಾರೆ, ಒಂದು 20 ಕೋಟಿ ಜನ ನೋಡಿದ್ದಾರೆ. ಶಹರ ಪ್ರದೇಶದವರಂತೂ ಎಲ್ಲರೂ ನೋಡಿದ್ದಾರೆ. ಪೊಲೀಸರಿಗೆ ಹೊಡಿಬಹುದು ಅನ್ನೋದು ಅವ್ರಿಗೆ ಖಚಿತ ಆಗಿದೆ. ನರೇಂದ್ರ ಮೋದಿಗೆ ಅಶ್ಲೀಲವಾಗಿ ಬೈಬಹುದು ಅನ್ನೋದು ಅವ್ರಿಗೆ ಗೊತ್ತಾಗಿದೆ. ಈಗ ಅವ್ರೇನು ಮಾಡ್ತಾರೆ, ಈ ಜಿರ್ಲೆಗಳು ಏನು ಮಾಡ್ತಾ ಇದ್ವು ಆ ಕೆಲಸವನ್ನು ಜನ ಮಾಡಲಿಕ್ಕೆ ಶುರು ಮಾಡ್ತಾರೆ. ಅಲ್ಲ ರೀ, ಈ ದೇಶದಲ್ಲಿ ಖಾಕಿ ತೊಟ್ಟಂಥ ಪೊಲೀಸನೇ ಅಭದ್ರತೆಯನ್ನು ನರಳುವ ಸ್ಥಿತಿ ಬಂದಿದೆ ಅಂದರೆ ನಾವು ಎಂಥ ದಯನೀಯ ಸ್ಥಿತಿಗೆ ಹೋಗಿದೆ ದೇಶ ಅನ್ನೋದನ್ನು ಅರ್ಥ ಮಾಡ್ಕೋಬೇಕು ನಾವು. ರಾಜ್ಯ ಯಾವುದೇ ಇರಲಿ, ಯಾವುದೇ ಪ್ರದೇಶ ಇರಲಿ, ಯಾರೇ ಸರ್ಕಾರ ಮಾಡ್ತಾ ಇರಲಿ, ಒಂದು ದೇಶದಲ್ಲಿ ನರೇಟಿವ್, ಒಂದು ವಿಷಯವನ್ನು ನೆನ್ಪಿಟ್ಕೊಳ್ಳಿ, ಲಾ ಆ್ಯಂಡ್ ಆರ್ಡರ್ ಇದೆಯಲ್ಲ ಅದು ನರೇಂದ್ರ ಮೋದಿ ಕೈಯಲ್ಲಿಲ್ಲ. ಎಲ್ಲರೂ ಏನು ಅನ್ಕೊಂಡ್ಬಿಟ್ಟಿದ್ದಾರೆ ಅಂತಂದರೆ, ಯಾರನ್ನ ಬೇಕಾದ್ರೆ ಅರೆಸ್ಟ್ ಮಾಡಿಸ್ಬಿಡೋದು. ನರೇಂದ್ರ ಮೋದಿ ಕೈಯಲ್ಲಿ ಲಾ ಆ್ಯಂಡ್ ಆರ್ಡರ್ ಇರೋದೇ ಇಲ್ಲ. ಯಾವಾಗಲೂ ಲಾ ಆ್ಯಂಡ್ ಆರ್ಡರ್ ಇದ್ದು ಆಯಾ ರಾಜ್ಯದ ಮುಖ್ಯಮಂತ್ರಿ ಕೈಯಲ್ಲಿ. ಆ ಲಾ ಆ್ಯಂಡ್ ಆರ್ಡರ್ ಇರಲಿಲ್ಲ ಅರವಿಂದ್ ಕೇಜ್ರಿವಾಲ್ ಕೈಯಲ್ಲಿ ಅನ್ನುವಂಥ ಕಾರಣಕ್ಕೋಸ್ಕರ ಆತ ಅಷ್ಟು ಇನ್ನಿಲ್ಲದ ಹಾಗೆ ತಟವಟ ಪಡ್ತಾ ಇದ್ದ, ಪಂಜಾಬದಲ್ಲಿ ಸರ್ಕಾರ ಮಾಡಲಿಕ್ಕೆ ಒದ್ದಾಡ್ತಾ ಇದ್ದ. ಅಂದರೆ ಅಲ್ಲಿ ಪೊಲೀಸರು ನನ್ನ ಕೈಗೆ ಸಿಗ್ತಾರೆ, ಲಾ ಆ್ಯಂಡ್ ಆರ್ಡರ್ ನನ್ನ ಕೈಯಲ್ಲಿರುತ್ತೆ, ಯಾರನ್ನ ಬೇಕಾದ್ರೂ ಒಳಗಾಕ್ಸ್ಬೋದು, ನನ್ನ ಕಂಟ್ರೋಲಲ್ಲಿ ಇಟ್ಕೋಬಹುದು ಅಂತೇಳಿ ದಿಲ್ಲಿ ಸರ್ಕಾರ ಕೇಂದ್ರ ಗೃಹ ಸಚಿವಾಲಯಕ್ಕೆ ಅಡ್ರೆಸ್ ಮಾಡುತ್ತೆ. ಯಾಕಂದರೆ ಅಲ್ಲಿ ನಿಮಗೆ ಕೇಂದ್ರ ಶಾಸಿತ ಪ್ರದೇಶ ಆಗಿರೋದ್ರಿಂದ, ಅರೆ ರಾಜ್ಯ ಸ್ಥಾನಮಾನ ಇರೋದ್ರಿಂದ ಆ ರೀತಿ ಇದೆ. ಅದು ಲಾ ಆ್ಯಂಡ್ ಆರ್ಡರ್ ಕೇಂದ್ರಕ್ಕೆ ಬರುತ್ತೆ ಅಲ್ಲಿ. ಅದು ಬಿಟ್ಟರೆ ಎಲ್ಲ ರಾಜ್ಯಗಳಲ್ಲಿ ಯೋಗಿ ಆದಿತ್ಯನಾಥ್ ಇರಲಿ, ಹಿಮಂತ ಬಿಸ್ವ ಶರ್ಮಾ ಇರಲಿ, ಕರ್ನಾಟಕದ ಡಿ.ಕೆ. ಶಿವಕುಮಾರ್ ಇರಲಿ, ಯಾರೇ ಇರಲಿ, ಲಾ ಆ್ಯಂಡ್ ಆರ್ಡರ್ ಅವ್ರ ಕೈಯಲ್ಲಿರುತ್ತೆ. ನಾನು ನಿಮ್ಗೆ ಹೇಳಿದ್ದೆ ಏನಂತ, ನರಸಿಂಹರಾವ್ ಕೇಳ್ತಾರೆ, ಬಾಬ್ರಿ ಮಸೀದಿನ ಕೆಡವಿ ಹಾಕ್ತಾ ಇದ್ದಾರೆ ಅಂತ ನಮಗೆ ಬೇಹುಗಾರಿಕೆ ಮಾಹಿತಿ ಇದೆ, ನಿಮಗೆ ನಾವು ಅರೆಸೇನೆಯನ್ನು ಕಳಿಸೋದ ಅಲ್ಲಿಗೆ ಅಂತ ಉತ್ತರ ಪ್ರದೇಶಕ್ಕೆ. ಮುಖ್ಯಮಂತ್ರಿ ಹೇಳ್ತಾರೆ, ನೀವು ಕೇಂದ್ರದಿಂದ ಯಾಕೆ ಕಳಿಸ್ತೀರಿ ನನಗೆ, ನನ್ನ ರಾಜ್ಯದಲ್ಲಿ ಪೊಲೀಸರಿಲ್ವಾ, ನಾನು ನಿಯೋಜನೆ ಮಾಡ್ತೀನಿ ಅಂತ ಹೇಳ್ತಾರೆ ಕಲ್ಯಾಣ್ ಸಿಂಗ್. ಮುಂದೆ ನೋಡಿದರೆ ಬಾಬ್ರಿ ಢಾಂಚಾ ಡಮಾರ್ ಅಂತ ಬಿತ್ತು. ಹಾಗೆ ಇಲ್ಲಿ ಪ್ರಶ್ನೆ ಬರೋದೇನಂತಂದರೆ, ಶಿಕ್ಷಣ, ಆರೋಗ್ಯ ಇವೆಲ್ಲವೂ ಕೇಳ ರಾಜ್ಯಕ್ಕೆ ಸಂಬಂಧಪಟ್ಟಂಥ ವಿಚಾರಗಳು. ಇಲ್ಲಿ ಬಂದಿರೋದು ಈಗ ಮದನ್ ದಿಲ್ಲಾ ಅವರ ಪ್ರಶ್ನೆ ಬಂದಿದೆ. ಮದನ್ ದಿಲ್ಲಾ ಅವರು ಇದ್ದಕ್ಕಿದ್ದ ಹಾಗೆ 3,000 ಶಾಲೆಗಳು ಶಿಥಿಲಾವಸ್ಥೆಯಲ್ಲಿದ್ದಾವೆ ರಾಜಸ್ಥಾನದಲ್ಲಿ. 611 ಶಾಲೆಗಳಿಗೆ ಕಟ್ಟಡವೇ ಇಲ್ಲ. ಈಗೇನು ರಾಂಪುರ ಅನ್ನೋವಂಥ ಊರಿದೆಯಲ್ಲ, ಆ ರಾಂಪುರದಲ್ಲಿ ಶಾಲೆ ಶಿಥಿಲಾವಸ್ಥೆಯಲ್ಲಿದೆ ಅಂತ ದೂರದಲ್ಲಿ ಇನ್ನೊಂದು ಶಾಲೆ ಮಾಡಿದರು. ಆ ಶಾಲೆಗೆ ಮಕ್ಕಳು ಕಳಿಸ್ಲಿಕ್ಕೆ ತಯಾರಾಗಲಿಲ್ಲ ಜನ. ಆವಾಗ ಏನು ಮಾಡಿದ್ರು, ಅಲ್ಲೇ ಇರುವಂಥ ಒಂದು ದನದ ಕೊಟ್ಟಿಗೆ ಪಕ್ಕದಲ್ಲಿರುವಂಥ ಒಂದು ಕೊಠಡಿಯಲ್ಲಿ ಶಾಲೆಯನ್ನು ನಡೆಸ್ತಾಯಿದ್ರು. ದನದ ಕೊಟ್ಟಿಗೆ ಅಂತ ಇವ್ರು ಹೇಳ್ಕೊಂಡು ಓಡಾಡ್ಲಿಕ್ಕೆ ಶುರು ಮಾಡಿದರು. ಯಾವಾಗ ಗಲಾಟೆ ಆಯಿತು, ಮದನ್ ದಿಲ್ಲಾ ಅವ್ರು ಕಂಗಾಲಾಗ್ಬಿಟ್ಟ. ಅಲ್ಲೇ ದನದ ಕೊಟ್ಟಿಗೆ ಶಾಲೆ ನಡೆಸ್ತಾರೆ ಅಂತ ನನ್ನ ಬಗ್ಗೆ ಕೆಟ್ಟ ಹೆಸರು ಬರುತ್ತೆ. ತಕ್ಷಣದಲ್ಲಿ ಆತ ದುಡ್ಡನ್ನು ಸ್ಯಾಂಕ್ಷನ್ ಮಾಡ್ತಾನೆ, ಈ ಶಾಲೆಯ ಇದಕ್ಕೆ ರಿನೋವೇಷನ್ಗೆ ಆರ್ಡರ್ ಮಾಡ್ತಾನೆ. ಅಂದರೆ ನಿಮಗೆ ಬಂದು ಹೊಡೆಯೋವರೆಗೂ ನೀವು ಎಚ್ಚರ ಆಗೋದಿಲ್ಲ. ನಿಮ್ಗೆ ಹೊಡಿಬೇಕಾದದ್ದು ನಿಜವಾದ ಕಳಕಳಿ ಇರುವಂಥ ಸಮಾಜಮುಖಿ ನಮ್ಮಂಥ ಹೇಳುವಂಥವ್ರು ಆಗೋದಿಲ್ಲ. ಅಥವಾ ಯಾರೋ ಶಾಂತವಾಗಿ ಪ್ರೊಟೆಸ್ಟ್ ಮಾಡಿದರೆ ಅದನ್ನು ನೀವು ಒಪ್ಕೊಳ್ಳೋದಿಲ್ಲ. ನಿಮಗೆ ಊರೂರಿಗೆ ಬಂದು ಕಲ್ಲು ಹಿಡ್ಕೊಂಬಂದು ಮಾರಕಾಸ್ತ್ರಗಳನ್ನ ಗಾಡೀಲಿ ಇಟ್ಕೊಂಬಂದು ಚಚ್ಚಿದ್ರೆ ಮಾತ್ರ ನೀವು ಬುದ್ಧಿ ಬರುತ್ತೆ ನಿಮಗೆ ಅಂತ. ನೋಡಿ ಎಂಥ ಸ್ಥಿತಿಯಲ್ಲಿದ್ದೇವೆ. ಇನ್ನು ಸೌರವ್ ದಾಸ್ ಅಂತಿದ್ದಾನೆ. ಸೌರವ್ ದಾಸ್ ಲೇವಡಿ ಮಾಡಿದ್ದಾನೆ. ಏನಂತ, ಈ BJPಯ ಪ್ರೆಸಿಡೆಂಟ್ ಇದ್ದಾರಲ್ಲ, ಪ್ರೆಸಿಡೆಂಟು ಮತ್ತು ಸ್ಮೃತಿ ಇರಾನಿ ನಿನ್ನೆ ಸಭೆ ಆಯಿತು. ರಾಷ್ಟ್ರೀಯ ಕಾರ್ಯಕಾರಿಣಿ ಸಭೆ ಮಾಡಿದರು. ಮಾಡಿ BL ಸಂತೋಷ್ ಎಲ್ಲರೂ ಇದ್ದರು. ಮುಂದಿನ 7
ವಿಧಾನಸಭಾ ಚುನಾವಣೆಗಳಿಗೆ ಮಾಡಬೇಕಾದಂಥ ತಯಾರಿಯನ್ನು ಅನ್ನೋದ್ರ ಕುರಿತು ಚರ್ಚೆ ಆಯಿತು. ಸ್ಮೃತಿ ಇರಾನಿಯನ್ನು ತೆಗೆದುಕೊಳ್ಳಲಾಗಿದೆ ಸಂಘಟನೆಯಲ್ಲಿ, ತಮಗೆ ಗೊತ್ತಿರೋ ವಿಚಾರ. ಈತ ಹೇಳ್ತಾನೆ, ಇದ್ದಕ್ಕಿದ್ದ ಹಾಗೆ ಇವರಿಗೆ ಜಂಜಿ ಬಗ್ಗೆ ಈಗ ಎಚ್ಚರ ಆಗಿಬಿಟ್ಟಿದೆ ಸರ್ಕಾರಕ್ಕೆ, ನಾನು 3 ಸಲ ಚಪ್ಪಾಳೆ ಬಾರಿಸ್ತೀನಿ ಅಂತ ಹೇಳ್ದಾನೆ ಸೌರವ್ ದಾಸ್. ಈಗ ದೇಶದಲ್ಲೇ ನಡೆಯುವ ಎಲ್ಲ ಚಟುವಟಿಕೆಯ ಬಗ್ಗೆ ಅದು ನಮ್ಮಿಂದನೇ ಆಗಿದ್ದು ಅಂತ ಹೇಳ್ಕೊಂಡು ಇವರು ಓಡಾಡಲಿಕ್ಕೆ ಶುರು ಮಾಡಿದ್ದಾರೆ. ಮಜಾ ನೋಡಿ ಹೆಂಗಿದೆ. ಏನೇ ಈ ದೇಶದಲ್ಲಿ ನಡೀಲಿ, ನಡೆದದ್ದಕ್ಕೆಲ್ಲ ನಾವೇ ಜವಾಬ್ದಾರಿ, ನಾವು ಹೇಳಿದ್ರಿಂದ ಇವ್ರು ಮಾಡ್ತಾ ಇದ್ದಾರೆ. ನರೇಂದ್ರ ಮೋದಿ ಅವರು ಇನ್ಸ್ಟಾಗ್ರಾಮ್ ಬಂದರು. ಯಾಕೆ ಬಂದರು? ಜಂತರ್ ಮಂತರ್ನಲ್ಲಿ ನಾವು ಗಲಾಟೆ ಮಾಡಿದ್ವಿ, ಯುವ ಜನತೆಯ ಧ್ವನಿಗೆ ಅವರು ಸ್ಪಂದಿಸಿ ಇನ್ಸ್ಟಾಗ್ರಾಮ್ನಲ್ಲಿ ಬಂದು ನಮ್ಮ ಮೋದಿ ಕಾಕ ಅವರು ಫ್ರೆಂಡ್ಸ್ ಅಂತಂದರು ಅಂತ ಲೇವಡಿ ಮಾಡ್ತಾರೆ. ಅದಾದ ಮೇಲೆ ಕ್ಯಾಬಿನೆಟ್ ಮೀಟಿಂಗಲ್ಲಿ ಅಥವಾ ಇವರ NDA ಸಭೆಯಲ್ಲಿ ನರೇಂದ್ರ ಮೋದಿ ಹೇಳ್ತಾರೆ ಏನಂತ, ಪ್ರತಿಯೊಬ್ಬ ಸಚಿವ ಒಂದೊಂದು ಯೂನಿವರ್ಸಿಟಿಗೆ ಹೋಗಬೇಕು, ಯುವ ಜನರ ಆಶೋತ್ತರವನ್ನು ಕೇಳಬೇಕು, ನೀವು ಎಲ್ಲರೂ ಸೋಷಿಯಲ್ ಮೀಡಿಯಾದಲ್ಲಿರಬೇಕು, ಸೋಷಿಯಲ್ ಮೀಡಿಯಾದಲ್ಲಿ ನಿಮ್ದೆಲ್ಲ ಪೋಸ್ಟ್ ಹಾಕಬೇಕು ಅಂತ ವಾರ್ನಿಂಗ್ ಕೊಡ್ತಾರೆ, ಫರ್ಮಾನ್ ಹೊರಡಿಸ್ತಾರೆ. ಹಾಕಿದ್ಕೊಳ್ಳಿ ಇವ್ರು ಏನಂತಾರೆ ಜಿಲ್ಲೆಗಳು, ನೋಡಿ ನಾವು ಹೇಗೆ ಮಾಡಿದ್ವಿ, ಇಷ್ಟು ದಿವಸ ಇವ್ರಿಗೆ ಎಚ್ಚರಿರಲಿಲ್ಲ ನರೇಂದ್ರ ಮೋದಿಗೆ, ನರೇಂದ್ರ ಮೋದಿ ನಾ ಹೇಳ್ದಂಗೆ ಕೇಳ್ತಾ ಇದ್ದಾರೆ ಅಂತಾರೆ. ನೀವು ಏನನ್ನೇ ಮಾಡಿ ಅದನ್ನು ಊರು ತುಂಬ ಪ್ರಚಾರ ಮಾಡಿ ಅವ್ರಿಗೆ ಯಾಕೆ ಕ್ರೆಡಿಟ್ ಕೊಡಬೇಕು ಅನ್ನೋದು ನನ್ನ ಪ್ರಶ್ನೆ. ಈ ದೇಶದಲ್ಲಿ 30 ರಿಂದ 40 ಕೋಟಿ ಯುವ ಜನತೆ ಮುಂದಿನ ಚುನಾವಣೆಯಲ್ಲಿ ಮತದಾರರಿದ್ದಾರೆ. ನೀವು ರಾಜಕೀಯವಾಗಿ ಆಲೋಚನೆ ಮಾಡ್ತೀರಿ, ನಮ್ಮದೇನು ಅಭ್ಯಂತರ ಇಲ್ಲ. ಯುವ ಜನತೆಯ ಧ್ವನಿಯನ್ನು ನೀವು ಕೇಳಬೇಕು, ಸರಿ. ಹಾಗಾದರೆ ಈ ದೇಶದ 30 ಕೋಟಿ ಅಥವಾ 40 ಕೋಟಿ ಏನು ಯುವ ಜನತೆ ಇದ್ದಾರೋ, ಆ ಯುವ ಜನತೆಯ ಪ್ರತಿನಿಧಿಗಳೇನಾದರೂ ಜಂತರ್ ಮಂತರ್ಗೆ ಬಂದಿದ್ರಾ? ಅವರೇ ನರೇಂದ್ರ ಮೋದಿ ಅವ್ರಿಗೆ ಅಶ್ಲೀಲವಾಗಿ ಬೈದ್ರಾ? ಅವರೇ ಪೊಲೀಸರಿಗೆ ಹೊಡೆದ್ರಾ? ಅವರೇ ನಮ್ಮ ಸೇನೆಯವರಿಗೆ ಲೇವಡಿ ಮಾಡಿದ್ರಾ? ಮೊನ್ನೆ 43 ವರ್ಷದ ಲದ್ದಾಖ್ನಲ್ಲಿ ಒಬ್ಬ ಜಂಜಿ ಬಂದಿತ್ತಲ್ಲ, ಒಬ್ಬ ಲೇಡಿ, ಆಕೆ ಈ ದೇಶದ ಜಂಜಿಯ? 43 ವರ್ಷ 2 ಮಕ್ಕಳಿದ್ದಾರೆ, ಜಂಜಿ ಅಂತ ಹೇಳ್ಕೊಂಡು ಅವ್ರು ಜಂಜಿನಾ? ಇದನ್ನು ಸರ್ಕಾರ ಅರ್ಥ ಮಾಡ್ಕೋಬೇಕಲ್ವಾ? ಈ ದೇಶದ ಜಂಜಿಗಳು ಓದ್ತಾ ಇದ್ದಾರೆ, ಬರಿತಾ ಇದ್ದಾರೆ, ಸ್ಕಿಲ್ ಕಲಿತಾ ಇದ್ದಾರೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಹೊಸ ಹೊಸ ಸ್ಟಾರ್ಟಪ್ಗಳನ್ನು ಮಾಡ್ತಾ ಇದ್ದಾರೆ. ಯಾರೋ ನೀಟ್ ಎಕ್ಸಾಮ್ ಬರೆದಿದ್ದಾರೆ, ಇನ್ಯಾರೋ ಮೆಡಿಕಲ್ ಓದ್ತಾ ಇದ್ದಾರೆ, ಇನ್ಯಾರ್ದೋ ಮಕ್ಕಳನ್ನ ಟ್ಯೂಷನ್ಗೆ ತಂದೆ ತಾಯಿ ಬಿಡ್ತಾ ಇದ್ದಾರೆ, ಅವರು ಮುಂದಿನ ತಯಾರಿಯನ್ನು ಮಾಡ್ಕೋತಾ ಇದ್ದಾರೆ. ಅಂಥದ್ದೊಂದು ದೊಡ್ಡದಾದಂಥ ಕೋಟಿ ಜನರ ಸಮೂಹ ಈ ದೇಶದಲ್ಲಿ. ದೇಶ ಭಾಳ ದೊಡ್ಡದಿದ್ದು, 140 ಕೋಟಿ ಜನ ಇರುವಂಥ ದೇಶ. ಅಲ್ಲಿ ಯಾರೋ 10,000, 20,000, 30,000, 1 ಲಕ್ಷ ಹಿಡಿರಿ, 1 ಲಕ್ಷ ಜನ ಜಂತರ್ ಮಂತರ್ನಲ್ಲಿದ್ದರು ಅಂತ. ಅವರು ಈ ಜಂಜಿಗಳ ಪ್ರತಿನಿಧಿಗಳ? ಹಂಗಾರೆ ಖಂಡಿತ ಇರ್ಲಿಕ್ಕೆ ಸಾಧ್ಯವೇ ಇಲ್ಲ. ಆಮೇಲೆ ಭಾರತ ದೇಶದ ನಮ್ಮ ಹಿನ್ನೆಲೆ ಇದೆಯಲ್ಲ, ನಮ್ಮದು ಆಧ್ಯಾತ್ಮಿಕ ಹಿನ್ನೆಲೆ, ನೆನ್ಪಿಟ್ಕೊಳ್ಳಿ. ಗೊತ್ತಿರಲಾರದೆ ನಮ್ಮಲ್ಲಿ ಅಧ್ಯಾತ್ಮ ಮನೆ ಮಾಡಿರ್ತೀವಿ. ಯಾವುದೇ ಜಾತಿ ಯಾವುದೇ ಇರಲಿ, ಆತನ ಒಳಗಡೆ ಧರ್ಮ, ಆತನ ಒಳಗಡೆ ಅಧ್ಯಾತ್ಮ, ಆತನ ಒಳಗಡೆ ಸಜ್ಜನಿಕೆ ಇದ್ದೇ ಇರ್ತದೆ. ಯಾರೋ 4 ಹುಡುಗರು ಬೇರೆಯವ್ರ ಜೊತೆ ಪಂಡರಪಟ್ಟಿಗಳ ಜೊತೆ ಸೇರಿ ಹಾಳಾಗಿದ್ದು ಇರ್ಬೋದು, ಆದರೆ ಅವರಿಗೆ ಮನೆಯ ಬಗ್ಗೆ ಭಯ ಇದೆ, ಸಮಾಜದ ಬಗ್ಗೆ ಭಯ ಇದೆ, ಮಾಸ್ತರ್ಗಳ ಬಗ್ಗೆ ಭಯ ಇದೆ, ಎಕ್ಸಾಮ್ನಲ್ಲಿ ಫೇಲ್ ಆದರೆ ಅವಮಾನ ಆಗ್ತದೆ ಅಂತ ಭಯ ಇದೆ. ಇದೆಲ್ಲವೂ ಪ್ರತಿಯೊಬ್ಬರಿಗೂ ಇರುತ್ತೆ. ಅವರೆಲ್ಲ ಹೋಗಿ ಅಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ರೀಲ್ ಮಾಡೋರಲ್ಲ. ಅವರು ಸೋಷಿಯಲ್ ಮೀಡಿಯಾದಲ್ಲಿದ್ದಾರೆ, ಅವರು ಇದರಲ್ಲಿ ಇನ್ಸ್ಟಾಗ್ರಾಮಲ್ಲಿದ್ದಾರೆ, ಅವರವ್ರು ತಮ್ಮ ಪ್ರೊಫೈಲ್ಗಳನ್ನು ಲಾಕ್ ಮಾಡ್ಕೊಂಡಿರ್ತಾರೆ, ಪಬ್ಲಿಕ್ ಆಗಿ ಬಿಟ್ಟಿರೋದಿಲ್ಲ. ಅವರೆಲ್ಲ ತುಂಬ ಘನವಂತಿಕೆಯಿಂದ ಸೋಷಿಯಲ್ ಮೀಡಿಯಾ ಬಳಸ್ತಾರೆ. ನಮ್ಮಲ್ಲಿ ಏನಾಗಿದೆ, ಸೋಷಿಯಲ್ ಮೀಡಿಯಾ ಅನ್ನೋದು ಚಿಲ್ಲರೆ ಆಗ್ಬಿಟ್ಟಿದೆ. ಯಾಕೆ? ನಮ್ಮಲ್ಲಿ GB ಡಾಟಾ ರೇಟ್ ತುಂಬ ಕಡಿಮೆ ಇದೆ. ನೀವು ಬೇರೆ ದೇಶಕ್ಕೆ ಹೋದಾಗ ಇದರ ಅರ್ಥ ಆಗುತ್ತೆ, ಏನಪ್ಪ ಇದ್ರ ಬೆಲೆ ಏನು ಅನ್ನೋದು. ನರೇಂದ್ರ ಮೋದಿ ಮಾಡಿದ್ದು 5G ಇದೆಯಲ್ಲ, ಇದರ ಬೆಲೆ ಏನು ಅಂತ ಗೊತ್ತಾಗ ಬೇರೆ ದೇಶಕ್ಕೆ ಹೋಗ್ಬೇಕು. ಆವಾಗ ನಮ್ಮ ವೈಫೈನ ಬೆಲೆ ಏನು ಅಂತ ಗೊತ್ತಾ. ನಮಗೆ ಪುಕ್ಷಟ್ಟೆ ಇನ್ಸ್ಟಾಗ್ರಾಮ್ ಇದೆ, ಪುಕ್ಷಟ್ಟೆ ಫೇಸ್ಬುಕ್ ಇದೆ, ಪುಕ್ಷಟ್ಟೆ ಎಕ್ಸು ಟ್ವಿಟರ್ ಹ್ಯಾಂಡಲ್ ಇದೆ, ಯೂಟ್ಯೂಬ್ಗಳಿದ್ದಾವೆ, ಏನು ಬೇಕಾದರೂ ನಾವು ಹಾಕೋದು. ಕೈಯಲ್ಲಿ ಮೊಬೈಲ್ ಇದೆ ಅಂದರೆ ಯಾರು ಬೇಕಾದ್ರೂ ಧಮಕಿ. ಪ್ರತಿಯೊಬ್ಬರು ಈಗ ರಸ್ತೆಯಲ್ಲಿ ಗಾಡಿನಲ್ಲಿ ಹೋಗ್ತಾ ಇರೋ ವ್ಯಕ್ತಿ ಪೊಲೀಸರು ಹಿಡಿದ್ರೆ ಅಥವಾ ಯಾವನೊಬ್ಬ ನಿಲ್ಲಿಸಿದ್ರೆ ಅಥವಾ ಏನೇ ಮಾತುಕತೆ ಆದರೆ ಮೊದಲು ಮೊಬೈಲ್ ಆನ್ ಮಾಡ್ಕೋತಾನೆ. ನಾನು ಮಾಡ್ತಾ ಇರೋ ಸರಿನಾ ತಪ್ಪ ಅಂತ ಯೋಚನೆನ ಮಾಡೋದಿಲ್ಲ. ಆ ಮಟ್ಟಿಗೆ ನಮ್ಮ ದೇಶದ ಸಿಸ್ಟಮ್ ಆಗಿಬಿಟ್ಟಿದೆ. ಇದನ್ನು ಸರಿಪಡಿಸೋದು ಹೇಗೆ ಅಂದರೆ, ನೀವು ಹೋಗಿ ಯೂನಿವರ್ಸಿಟಿಯಲ್ಲಿ ಮಾತಾಡದೆ ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಮಂತ್ರಿಗಳು ಪೋಸ್ಟ್ ಹಾಕೋದ್ರಿಂದ ಬದಲಾವಣೆ ಆಗೋದಿಲ್ಲ. ಇದನ್ನು ಆಗಬೇಕಾಗಿದ್ದೇನಂತಂದರೆ, ಮನೆಯಲ್ಲಿ ತಂದೆ ತಾಯಿಗಳು ಮಕ್ಕಳಿಗೆ ಸರಿಯಾದ ಪಾಠವನ್ನು ಹೇಳಿ, ನೀನು ಈ ರೀತಿ ನಾನ್ಸೆನ್ಸ್ ಮಾಡಿದರೆ ನಾಳೆಯಿಂದ ಊಟ ಇಲ್ಲ, ನಿನಗೆ ಎಲ್ಲಿ ಊಟ ಮಾಡ್ತೀಯ ಮಾಡ್ಕೊಂತು 2 ದಿವಸ ಹೊರಗೆ ಹಾಕಿದರೆ ಇಡೀ ದೇಶ ಸರಿಯಾಗತ್ತೆ. ಸರ್ಕಾರ ತನ್ನ ಕೆಲಸವನ್ನು ತಾನು ಮಾಡಬೇಕು. ಯುವ ಜನತೆ ಕೆಲಸ ಮಾಡ್ತೀಯಾ? ಮಾಡಬೇಕು, ಮಾಡಲೇಬೇಕಾದಂಥದ್ದು. ಕೇವಲ ಯುವಜನತೆ ಮಾಡೋ ವಿಚಾರ ಅಲ್ಲ, ಈ ದೇಶದಲ್ಲಿ ಪ್ರತಿಯೊಬ್ಬರ ಬಗ್ಗೆ ಕಾಳಜಿ, ಕಳಕಳಿ, ಅಂತಃಕರಣ, ಕಕ್ಕುಲತೆ ಇವೆಲ್ಲ ಸರ್ಕಾರ ನಡೆಸೋರಿಗಿರಬೇಕು. ಅದು ನರೇಂದ್ರ ಮೋದಿ, ಅಮಿತ್ ಶಾ ಅವ್ರಿಗಿದೆ. ಆದರೆ ಸಂಕೀರ್ಣ ವ್ಯವಸ್ಥೆಯಲ್ಲಿ ಹೇಗೆ ಭ್ರಮಾಧೀನರಾಗಿ ತೀರ್ಮಾನಗಳನ್ನು ತೆಗೆದುಕೊಳ್ಳಲಾಗತ್ತೆ ಅನ್ನೋದಕ್ಕೆ ಈ ಮದನ್ ದಿಲಾವರ್ಗಿಂತ ಉದಾಹರಣೆ ನಿಮ್ಗೆ ಸಿಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಈಗ ಜಿರ್ಲೆ ಆಟೋಪ ಹೇಗೆ ಶುರುವಾಗತ್ತೆ ಅಂದರೆ, ನೋಡು ನಾವು ಹೇಳಿದಾಗ ಮದನ್ ದಿಲಾವರ್ ಕೇಳಿದರೆ, ವಿ ಥ್ಯಾಂಕ್ ರಾಜಸ್ಥಾನ್ ಗೌರ್ಮೆಂಟ್
ಫಾರ್ ಇಶ್ಯೂಯಿಂಗ್ ದಿ ಬಜೆಟ್ ಫಾರ್ ದಿಸ್ ಸ್ಕೂಲ್ ಇದು ಅಂತ ಹಾಕೋತಾರೆ ಪೋಸ್ಟ್. ಏನು ಮಾಡ್ತೀರ ಅವಾಗ? ಇನ್ನೊಂದು ರಾಜ್ಯಕ್ಕೆ ಹೋಗ್ತಾರೆ. ಇವರು ಉತ್ತರ ಪ್ರದೇಶಕ್ಕೆ ಬರಲ್ಲ. ಉತ್ತರ ಪ್ರದೇಶಕ್ಕೆ ಯಾಕೆ ಬರಲ್ಲ? ಯೋಗಿ ಆದಿತ್ಯನಾಥ್ ಇದ್ದಾರೆ, ಸ್ಪಷ್ಟವಾದಂಥ ಸಂದೇಶವನ್ನು ಕೊಟ್ಟಿದ್ದಾರೆ. ಯಾವನೇ ಉತ್ತರ ಪ್ರದೇಶದಲ್ಲಿ ಕಾಲಿಟ್ಟು ಸ್ಕೂಲ್ಗಳ ಒಳಗಡೆ ಬಂದೆ ವಿಡಿಯೋ ಮಾಡಿದೆ ಅಂದರೆ ಹಿಡಿದು ಒಳಗಡೆ ಹಾಕ್ತೀವಿ ಅಂತ ಟ್ರೈ ಮಾಡಿ ನೋಡ್ದ ಅವನು. ದಿಲ್ಲಿಯಲ್ಲಿ ಮೊದಲ ಬಾರಿಗೆ ಜಂತರ್ ಮಂತರ್ನಲ್ಲಿ ಒಂದು ದಿನದ ಪ್ರತಿಭಟನೆ ಮಾಡಿದ ಮೇಲೆ ರಾಜ್ಯಾದ್ಯಂತ ಹೋಗ್ತೀನಿ ಅಂತ ಇದೇ ಅಭಿಜಿತ್ ದೀಪ್ಗೆ ಹೋಗಿದ್ದ. ಲಖನೌ ಹೋಗಿ 2 ಗಂಟೆಯಲ್ಲಿ ಊಬರ್ ತೊಗೊಂಡು ವಾಪಸ್ ಓಡೋದ. ಏಕೆಂದರೆ ಲಾ ಆ್ಯಂಡ್ ಆರ್ಡರ್ ಅಲ್ಲಿ ಯೋಗಿ ಆದಿತ್ಯನಾಥ್ ಕೈಲಿದೆ. ಆತನಿಗೆ ಇವ್ರನ್ನ ಹೇಗೆ ಮಟ್ಟ ಹಾಕಬೇಕು ಅಂತ ಗೊತ್ತಿದೆ. ರಾಜಸ್ಥಾನ್ ಸರ್ಕಾರ ಸುತ್ತೋಲೆಯನ್ನು ಹೊಡೆಸ್ತು. ಸುತ್ತೋಲೆ ಹೊಡೆಸಿದ ಮೇಲೆ ಅದೇ ಕಾಠಿಣ್ಯವನ್ನು ಪ್ರದರ್ಶಿಸಬೇಕಲ್ವಾ, ಅದೇ ಕಠೋರತೆಯನ್ನು ಪ್ರದರ್ಶಿಸಬೇಕಲ್ವಾ, ಲಾ ಆ್ಯಂಡ್ ಆರ್ಡರ್ ಬಗ್ಗೆ ಅಷ್ಟೇ ಕಠಿಣವಾದಂಥ ತೀರ್ಮಾನ ಕೈಗೊಳ್ಬೇಕಲ್ವಾ. ಮಾರನೇ ದಿವಸ ನೀವು ಬೆಂಡಾಗಿ ಅವ್ರು ಹೇಳ್ದಂಗೆ ಕೇಳಿಬಿಟ್ರೆ ನಿಮ್ಮನ್ನು ಅವ್ರು ಯಾಕೆ ಬಿಡ್ತಾರೆ? ನಿಮ್ಮನ್ನು ಸವಾರಿ ಮಾಡ್ತಾರೆ. ಹೌದಾ ಅಲ್ವಾ? ದಯವಿಟ್ಟು ತಿಳಿಸಿ. ಮತ್ತು ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೀನಿ. ಸಂಚಿಕೆ ಇಷ್ಟ ಆದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ.